ಕನ್ನಡ ಶಾಲೆಗಳನ್ನ ತೆಗಿಯಕ್ಕೆ ಅಂತಾನೆ ಈ ಮೂವಿ ಮಾಡಿರೋದು. ಎಲ್ಲರೂ ಬಂದು ಈ ಮೂವಿನ ದಯವಿಟ್ಟು ನೋಡಿ, ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಲೇಬೇಕು. ತುಂಬಾ ಚೆನ್ನಾಗಿದೆ ಮೂವಿ, ವೆರಿ ಗುಡ್ ಇದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ, ಭವಿಷ್ಯಕ್ಕೋಸ್ಕರ ಈ ಮೂವಿ ನೋಡ್ಲೇಬೇಕು. ದೊಡ್ಡವರು, MLA, ಮಿನಿಸ್ಟರ್ ಎಲ್ಲ ಮೂವಿ ಬಂದು ನೋಡ್ಬೇಕು. ಇದು ತುಂಬಾ ಇಷ್ಟ ಸರ್. ಒಂಥರ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ, ರಿಯಲ್ ಸ್ಟೋರಿ ಮಾಡಿರೋ ತರ ಇದೆ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಸ್ಟೋರಿ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡ್ಬೇಕಂತಿದೆ. ಚೆನ್ನಾಗಿದೆ ಸರ್. ಮಕ್ಕಳು ಮಾಡಿರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಶಿಕ್ಷಣ ಮುಖ್ಯ ಅನ್ನೋದನ್ನ ತೋರ್ತಾ ಇದೆ ಸಿನಿಮಾ. ಚೆನ್ನಾಗಿದೆ ಸರ್, ಗುಡ್ ನ್ಯೂಸ್. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಆಕ್ಟಿಂಗು ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲ್ಮ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎರಡು ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಸವಾಲು. ಇದು ಎಲ್ಲೆಲ್ಲಿ ಹಳ್ಳಿಗಳು ಸ್ಕೂಲ್ ಬಂದಾಗಿದ್ದಾವೆ ಮತ್ತೆ ವಾಪಸ್ ಓಪನ್ ಆಗ್ಬೇಕಂತ ಫಿಲಮ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ಇಂಥ ಫಿಲ್ಮ್ಗಳು ಬರಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಫಿಲ್ಮ್. ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಫಿಲ್ಮ್ ನೋಡ್ತಾ ಇದ್ರೆ. ಅಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಆ ಮಕ್ಕಳಿಂದ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸ್ಕೂಲ್ ಬಂದಾಗಿದ್ದಾವಲ್ಲ, ತಿರ್ಗಾ ಈ ಫಿಲಮ್ ಇಂದ, ಈ ಗುರಿ ಮೂವಿಯಿಂದ ನೋಡ್ಕೊಂಡ್ಬಿಟ್ಟು ಅಗೇನ್ ಓಪನ್ ಆಗ್ಬೇಕಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಿಟ್ಟಿದೆ ಅದು. ಇದನ್ನೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನೋಡ್ಬೇಕು. ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ಕತೆ, ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಚ್ಯುತ್ ಕುಮಾರ್ ಅವರೆಲ್ಲ ಎಲ್ಲದೂ ಚೆನ್ನಾಗಿದೆ. ಪೇರೆಂಟ್ಸ್ ಬಂದು ಇಂಥ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿಸ್ಬೇಕು ಮಕ್ಕಳಿಗೆ. ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ನೋಡ್ಬೇಕಂತ ನಮಗೂ ಒಂದು ಓದೋ ಮಕ್ಕಳನ್ನ ಕರ್ಕೊಂಡು ಬಂದು ಈ ಮೂವಿನ ತೋರಿಸಲೇಬೇಕು. ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಈಗ ಮಕ್ಕಳು ಏನು ನೋಡ್ಬೇಕಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗ್ತಿತ್ತಲ್ಲ, ಈಗ ಅದು ಓಪನ್ ಮಾಡಿ ಒಂದು ಮೆಸೇಜು ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಲ್ಲರೂ ಬಂದು ನೋಡಬೇಕು, ಬೆಳೆಸ್ಬೇಕು. ತುಂಬ ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ ಅನ್ನೋ ಒಂದು ಹೆಸರೇ ಮುಚ್ಚೋಗ್ತಾ ಇದೆ. ಎಲ್ಲ ಕಡೆ ಪ್ರೈವೇಟ್ ಸ್ಕೂಲ್ ಬಗ್ಗೆನೇ ಆಗ್ತಾ ಇರೋದ್ರಿಂದ ಗೌರ್ಮೆಂಟ್ ಈಗಿನ ಜನರೇಷನ್ಗೆ ತಕ್ಕಂತೆ ಇದೆ. ಈಗ ನಮಗೆ ಇದು ಬೇಕಾಗಿತ್ತು, ಈ ಮೂವಿ ಬೇಕಾಗಿತ್ತು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಬಂದಿರೋದ್ರಿಂದ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಹಂಗೆ ಗೌರ್ಮೆಂಟ್ ಸ್ಕೂಲನ್ನು ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ, ಬಂದು ನೋಡಿ. ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಏನೋ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಉಳಿಸಿ ಅಂತ ಕೇಳ್ಕೊಂತಿದ್ದಾರೆ ಅಷ್ಟೇ. ಇವಾಗ ನಿಮಗೆ ಗೊತ್ತು ಗೌರ್ಮೆಂಟ್ ಸ್ಕೂಲ್ಗಳ ಎಷ್ಟು ಮುಚ್ಚೋಗ್ತಿದೆ ಅಂತ. ಸೊ ಅದನ್ನೆಲ್ಲ ತಿರ್ಗಾ ಓಪನ್ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದಿದ್ದಾರೆ. ಚೆನ್ನಾಗಿದೆ, ನೋಡಿ ಸರ್. ಮೂವಿ ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮಕ್ಕಳನ್ನ ಕರ್ಕೊಬಂದು ಸಿನಿಮಾ ನೋಡಬೇಕು ಅಂತ ಚೆನ್ನಾಗಿದೆ. ನಾನು ಗೌರ್ಮೆಂಟ್ ಸ್ಕೂಲ್ ಸರ್, ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್, ಎಲ್ಲ ಬೆಂಗಳೂರಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ. It was good, and they gave a good message also. And I brought small people to get a message. And also, this movie should get to know from small common people to higher people. And also just a common man. They showed that what a common man can do for a generation. Thank you. ಚೆನ್ನಾಗಿತ್ತು.